ಇವತ್ತು ನಾನು ಮಹಿಳಾ ಆಯೋಗಕ್ಕೆ ನಟ ಸುದೀಪ್ ಅವರ ಮೇಲೆ, ಅಶ್ವಿನಿ ಗೌಡ ಮೇಲೆ, ಹಾಗೆ ರಾಶಿಕಾ ಮೇಲೆ ದೂರನ್ನ ಕೊಟ್ಟಿದ್ದೇನೆ. ಡೆಫಿನೆಟ್ಲಿ ಸರ್, ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸ್ತಾರ ಅಂದ್ರೆ ಸುದೀಪ್ ಅವರು ಅದನ್ನ ನಿರೂಪಣೆ ಮಾಡ್ತಾರಂದ್ರೆ ಪ್ರತಿ ಒಂದು ವಿಚಾರನು ಗಮನಿಸ್ತಾ ಇರ್ತಾರೆ. ಪ್ರತಿ ಒಂದು ವಿಚಾರನು ಗಮನಿಸ್ತಾರೆ. ಕಲಾವಿದರ ಬಗ್ಗೆ ಮಾತಾಡಿದ ತಕ್ಷಣ ಸುದೀಪ್ ಅವರು ರೇಗಿದ್ದಂತವ್ರು ಎಸ್ ಕ್ಯಾಟಗರಿ ಬಗ್ಗೆ ಯಾಕೆ ರೇಗಿಲ್ಲ? ಅಶ್ವಿನಿ ಗೌಡ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದೇನು, ಅಶ್ವಿನಿ ಗೌಡ ತೋರಿಸ್ತಾ ಇರುವಂತ ಸಹನೆ, ಪ್ರೀತಿ, ಕಾಳಜಿ ಯಾಕೆ ರಕ್ಷಿತಳ ಮೇಲೆ ಪಿತ್ತ ಹೆಚ್ಚಾಯ್ತು? ಆ ಪಿತ್ತ ಯಾಕೆ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಿಲ್ಲ? ಅಭಿನಯ ಚಕ್ರವರ್ತಿ ಅಂತ ಸುದೀಪ್ ಅವ್ರಿಗೆ ಕೊಟ್ಟಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಸೊ ಆ ಒಂದು ಋಣಕ್ಕೋಸ್ಕರ ಅಶ್ವಿನಿ ಗೌಡ ಅವ್ರು ಹೋರಾಟಗಾರ್ತಿ ಆಗಿರೋದ್ರಿಂದ ಸೊ ಆ ಒಂದು ಋಣಕ್ಕೆ ಯಾವತ್ತು ಕರ್ವೆಗೆ ಉಲ್ಟಾ ಮಾತಾಡೋದಿಲ್ಲ ಸುದೀಪ್ ಅವರು ಅನ್ನುವಂಥದ್ದು ಸಹ ನನಗೆ ಕಿವಿಗೆ ಬಿದ್ದಿದೆ. ಅದು ನಿಜಾನಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ಎಸ್, ನನ್ನ ಪಕ್ಕದಲ್ಲಿದ್ದಾರೆ ಸಂಧ್ಯಾ ಅವರು. ಇವತ್ತು ಸಂಧ್ಯಾ ಅವರು ಕೂಡ ಬಿಗ್ ಬಾಸಿನ ಒಂದು ವಿಚಾರವಾಗಿ ಏನೋ ಒಂದು ದೊಡ್ಡದಾಗಿನೇ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಏನಕ್ಕೋಸ್ಕರ ಇಲ್ಲಿ ಮಹಿಳಾ ಆಯೋಗಕ್ಕೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಬಂದಿದ್ದಾರೆ, ಅದನ್ನ ನಾನು ಹೇಳೋದಕ್ಕಿಂತ ಹೆಚ್ಚಿನದಾಗ ಅವ್ರ ಬಾಯಲ್ಲೇ ಕೇಳುವಂತ ಪ್ರಯತ್ನ ಮಾಡೋಣ. ಸಂಧ್ಯಾ ಅವರೇ ನಮಸ್ತೆ. ನಮಸ್ತೆ. ಈಗೇನು ಬಿಗ್ ಬಾಸಿನ ವಿಚಾರವಾಗಿ ತಾವು ಇಲ್ಲಿಗೆ ಬಂದಿರತಕ್ಕಂಥದ್ದು ಏನ್ ಅತಿ ಹೆಚ್ಚು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದ್ರಲ್ಲೂ ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಅಂದ್ರೆ ಲಕ್ಷಾಂತರ ಜನ ವೀಕ್ಷಣೆ ಮಾಡುವಂತ ರಿಯಾಲಿಟಿ ಶೋ. ಅಂಡ್ ಬಿಗ್ ಬಾಸ್ ಅಂದಿದ ತಕ್ಷಣ ಕೆಲವರು ಹೇಳ್ತಾರೆ ಅದು ಜಸ್ಟ್ ಒಂದು ಆಟವಾಗಿ ನೋಡಿ ಅಂತ ಹೇಳಿ. ಡೆಫಿನೆಟ್ಲಿ ಅದು ಆಟ ಅಲ್ಲ, ಒಂದು ವ್ಯಕ್ತಿತ್ವವನ್ನ ತೋರಿಸುವಂತ ಒಂದು ರಿಯಾಲಿಟಿ ಶೋ ಅದು. ಇವತ್ತು ನಾನು ಮಹಿಳಾ ಆಯೋಗಕ್ಕೆ ನಟ ಸುದೀಪ್ ಅವರ ಮೇಲೆ, ಅಶ್ವಿನಿ ಗೌಡ ಮೇಲೆ, ಹಾಗೆ ರಾಶಿಕಾ ಮೇಲೆ ದೂರನ್ನ ಕೊಟ್ಟಿದ್ದೇನೆ. ಕಾರಣ ನಮ್ಗೆಲ್ಲರಿಗೂ ಗೊತ್ತು, ಸುದೀಪ್ ಅವರು ಒಂದು ಒಳ್ಳೆ ನಟ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು. ಏನೇ ಒಂದು ತೀರ್ಮಾನ ಮಾಡ್ಬೇಕಂದ್ರೂ ಅನೇಕ ಬಾರಿ ಯೋಚನೆ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ವ್ಯಕ್ತಿ. ಯಾಕೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋದಲ್ಲಿ ಮಾತ್ರ ಈ ರೀತಿಯಾದಂತ ಒಂದು ಬದಲಾವಣೆ ಅವರಲ್ಲಿ ಕಾಣಿಸ್ತಾ ಇದೆ ಅಂತ ನನಗೂ ಕೂಡ ಪ್ರಶ್ನೆ ಅನೇಕ ಬಾರಿ ಆಗಿದೆ. ಮತ್ತೆ ಅನೇಕ ಎಪಿಸೋಡ್ ನೋಡ್ಕೊಂಡ್ ಬಂದ್ರೂ ಇವತ್ ಕೇಳ್ತಾರೆ ಸುದೀಪ್ ಅವ್ರ ಪ್ರಶ್ನೆ, ಇವತ್ ಕೇಳ್ತಾರೆ ಅನ್ಕೊಂಡು ನಾನೊಬ್ಳೇ ಅಲ್ಲ, ಲಕ್ಷಾಂತರ ಜನ, ಇವನ್ ಕಿಚ್ಚ ಸುದೀಪ್ ಅವ್ರ ಅಭಿಮಾನಿಗಳು ಸಹ ವೆಯ್ಟ್ ಮಾಡ್ಕೊಂಡಿದ್ರೆ ನಮಗ್ ಸಿಕ್ಕಂತ ಬಹುಮಾನ ರಕ್ಷಿತಳಿಗೆ ಪಿತ್ತ ನೆತ್ತಿ ಹೆಚ್ಚಾದ್ರೆ ನನ್ನ ಇನ್ನೊಂದು ನಗು ಇದೆ ಅಂತ ಹೇಳುವಂತ ಒಂದು ಮಾತು. ಯಾಕೆ ಈ ಒಂದು ಪದ, ಈ ಒಂದು ಪಿತ್ತ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಿಲ್ಲ? ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡಿದ್ದಂತ ಅಶ್ವಿನಿ ಗೌಡ ಕರವೇ ಸಂಘಟನೆಯ ಗೌರವ ಅಧ್ಯಕ್ಷೆ. ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋಗೋದಾಗ ಅಲ್ಲಿ ಪ್ರತಿಯೊಬ್ಬರ ಯೋಗ್ಯತೆ ಬಗ್ಗೆ ಮಾತಾಡ್ತಾಳೆ, ಪ್ರತಿಯೊಬ್ಬರ ಹತ್ರ ಸ್ಟೇಟಸ್ ಮಾಡ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕರಾವಳಿ ಭಾಗದ ಹೆಣ್ಣು ಮಗಳಾದಂತ ರಕ್ಷಿತಾ, ಹೆಣ್ಣು ಅಂದ್ರೆ ನಾವು ಗೌರವ ಕೊಡ್ತೀರಿ, ಹೆಣ್ಣು ಅಂದ್ರೆ ಅವಳ ಒಂದು ಸಂಸ್ಕಾರ, ಪ್ರತಿಯೊಂದಕ್ಕೂ ನಾವು ಗೌರವ ಕೊಡ್ಬೇಕು. ಬಟ್ ರಕ್ಷಿತಾಳದೆಲ್ಲಾದ್ರೂ ತಪ್ಪಿತ್ತಂದ್ರೆ ಇವತ್ತು ಸಮಾಜ ಬಿಡ್ತಾ ಇತ್ತಾ? ಒಂದು ಚಿಕ್ಕ ಮಗುಗಿರುವಂತ ಮೆಚ್ಯೂರಿಟಿ ಅಶ್ವಿನಿ ಗೌಡಾಗಿಲ್ಲ. ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಿದೆ. ಅವಳ ಬಟ್ಟೆ ತೋರಿಸುವಂತದ್ದು, ನಿನ್ನ ಅವತಾರ ನೋಡಿದ್ರೆ ಗೊತ್ತಾಗತ್ತೆ. ನೀನು ಎಸ್ ಕ್ಯಾಟಗರಿ. ನನಗೆ ಎಸ್ ಅಂದ್ರೆ ಆಗಲ್ಲ ಅಂತ ಅಂದ್ರೆ ಯಾರದು ಎಸ್? ಎಸ್ ಅಂದ್ರೆ SC/ST ನ? ಎಸ್ ಅಂದ್ರೆ ಸ್ಲಮ್? ಎಸ್ ಅಂದ್ರೆ ಯಾರು? ಎಸ್ ಅಂತ ಪದ ಬಳಕೆ ಮಾಡಿದ್ದು ಒಂದು ಪುಟ್ಟ ಹೆಣ್ಣು ಮಗಳಿಗೆ, ಅದು ಒಂದು ಗೌರವಾಯುತ ಸ್ಥಾನದಲ್ಲಿ ಇರುವಂತ ಅಶ್ವಿನಿ ಗೌಡ ಮಾಡಿ ದೊಡ್ಡ ತಪ್ಪು ಸರ್. ಅದನ್ನ ಪ್ರಶ್ನೆ ಮಾಡಿದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅದೇ ಕರವೇ ಸಂಘಟನೆಯ ಕೆಲವೊಬ್ರು ಬಸವನಗುಡಿ ಪದ್ಮನಾಭ ನಗರ ಅಧ್ಯಕ್ಷ ಆದಂತ ನಿತೇಶ್ ಮನುಗೌಡ ಅಂತ ಹೇಳಿ, ಮತ್ತೆ ತೇಜಸ್ ಅಂತ ಹೇಳಿ ನನ್ನ ಫೋಟೋವನ್ನ ಹಾಕಿ ಅಶ್ವಿನಿ ಗೌಡ ಬಗ್ಗೆ ಮಾತಾಡಕ್ಕೆ ನಿನಗೇನ್ ಯೋಗ್ಯತೆ ಇದೆ ಅಂದ್ರೆ, ಇವರೆಲ್ಲ ನಾಡು ನುಡಿ ಭಾಷೆ ಪರ ಹೋರಾಟಗಾರರ, ಇಲ್ಲ ಹೋರಾಟಗಾರರು ಅಂತ ಹೇಳ್ಕೊಂಡು ಕನ್ನಡ ಶಾಲು ಹಾಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಕ್ ನಿಂತಿದಾರ ಸರ್ ಇವರು. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋದಲ್ಲಿ ಪಾಪ ಪುಟ್ಟ ಹೆಣ್ಣು ಮಗಳು, ಬರೀ ರಕ್ಷಿತಾ ಮಾತ್ರ ಅಲ್ಲ, ಗಿಲ್ಲಿ ಮಹಿಳಾ ಆಯೋಗ ಬರೀ ಮಹಿಳೆಯರಿಗೆ ಮಾತ್ರ ಅಲ್ಲ ಸರ್, ಪುರುಷರಿಗೂನು ಮಹಿಳೆಯರಿಂದ ದೌರ್ಜನ್ಯ ಆದ್ರೇನು ಮಹಿಳಾ ಆಯೋಗ ಇದೆ. ಗಿಲ್ಲಿ ಮೇಲೆ ರಾಶಿಕಾ ಅನ್ನೋ ಒಂದು ಹೆಣ್ಮಗಳು ಅಲ್ಲೇ ಮಾಡ್ತಾಳೆ. ಅದೇ ಜಾಗದಲ್ಲಿ ಗಿಲ್ಲಿ ಮೇಲೆ ರಿಷಾ ಅನ್ನೋ ಒಂದು ಹೆಣ್ಮಗಳು ಅಲ್ಲೇ ಮಾಡ್ತಾಳೆ. ಅದೇ ಜಾಗದಲ್ಲಿ ಏನಾದ್ರು ರಿಷಾ ಮೇಲೆ ಗಿಲ್ಲಿ ಏನಾದ್ರು ಅಲ್ಲೇ ಮಾಡಿದ್ರೆ ಇಷ್ಟೊತ್ತಿಗೆ ಮಹಿಳಾ ದೌರ್ಜನ್ಯ ಹಾಡಿ ಏನೇನ್ ಸೆಕ್ಷನ್ಸ್ ಇದೆಯೋ ಎಲ್ಲಾ ಸೆಕ್ಷನ್ಸ್ ಆಗಿ ಗಿಲ್ಲಿ ನಟನ ಜೈಲ್ ಕಳಿಸುವಂತ ಕೆಲಸ ಡೆಫಿನೆಟ್ಲಿ ಮಾಡ್ತಾ ಇದ್ರು. ಯಾಕೆ ಒಂದು ಮಹಿಳೆ ತಪ್ಪು ಮಾಡಿದ್ರೆ ಅದನ್ನ ಖಂಡಿಸುವಂತ ತಾಕತ್ತು ಧೈರ್ಯ ಇಲ್ಲ? ಒಬ್ಬ ಯುವಕ ತಪ್ಪು ಮಾಡಿದ್ರೆ ಎಲ್ಲಾರು ಹೆದೋಳ್ತೀರಾ. ಅಂಡ್ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಸುದೀಪ್ ಅವರು ಬಿಗ್ ಬಾಸ್ಗೆ ಒಂದು ಸೇತುವೆದಲ್ಲಿ ನಿಂತಿದ್ದಾರೆ. ಸೊ ಅವ್ರಿಗೆ ಏನ್ ಹೇಳ್ಕೊಡ್ತಾರೋ ಅದನ್ನ ಮ್ಯಾನೇಜ್ಮೆಂಟ್ ಏನ್ ಹೇಳುತ್ತೋ ಅದ್ ಮಾಡ್ಬೇಕು ಅಂದ್ರೆ
ಸುದೀಪ್ ಅವರು ನಿಜವಾಗ್ಲೂ ಕಲರ್ಸ್ ಕನ್ನಡದ ಕೊಡುವಂತ ಪೇಮೆಂಟ್ ಗೋಸ್ಕರ ಕೆಲಸ ಮಾಡ್ತಾ ಇದ್ರೆ, ಮ್ಯಾನೇಜ್ಮೆಂಟ್ ಕೊಡುವಂತ ಟಾಸ್ಕ್ ಮಾಡ್ತಾ ಇದ್ರೆ, ಹಾಗಾದ್ರೆ ಸುದೀಪ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ವಾ? ಗೌರವ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಪೇಮೆಂಟ್ ಇಂಪಾರ್ಟೆಂಟ್ ಆಗತ್ತಾ, ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗತ್ತಾ, ಇಲ್ಲ ಒಂದು ಹೆಣ್ಣು ಮಗಳ ವ್ಯಕ್ತಿತ್ವನ ಉಳಿಸುವಂತ ಕೆಲಸ ಮಾಡ್ಬೇಕಾ? ಒಂದು ಪುಟ್ಟ ಹೆಣ್ಣು ಮಗಳು ರಕ್ಷಿತಾಗೆ ಆತರ ಅಂದಿದ್ದು ಇಡೀ ಸಮಾಜ, ಇಡೀ ನಾಡಿನ ಜನತೆ ಎಲ್ಲಾರು ಚೀಮಾರಿ ಆಗ್ತಾ ಇದಾರೆ, ಧಿಕ್ಕಾರ ಕೂಗ್ತಾ ಇದಾರೆ. ಸಾಮಾಜಿಕ ಜಾಲತಾಣ ಓಪನ್ ಮಾಡಿದ್ರೆ ಪ್ರತಿಯೊಬ್ಬರನ್ನು ಸುದೀಪ್ ಅವ್ರಿಗೆ ಪ್ರಶ್ನೆ ಮಾಡುವಂತ ಸ್ಥಿತಿಗೆ ತಂದು ನಿಂತಿರೋದು ಸುದೀಪ್ ಅವರೇ. ಈ ವಿಚಾರದಲ್ಲಿ ಒಂದೇ ಒಂದು ಕ್ವಶನ್ ಬಂತು ಮೇಡಮ್ ಅವರೇ ನನ್ಗೆ. ಅಂದ್ರೆ ಸುದೀಪ್ ಅವ್ರಿಗೆ ಈ ವಿಡಿಯೋನ ಅಂದ್ರೆ ಫುಲ್ ಸುದೀಪ್ ಅವ್ರು ಏನ್ ಎಪಿಸೋಡ್ 7 days ಬರುತ್ತಲ್ಲ, ಈ ಎಪಿಸೋಡ್ಗಳನ್ನೆಲ್ಲ ನೋಡಲ್ಲ. ಸುದೀಪ್ ಅವ್ರಿಗೆ ಏನ್ ಕೆಲವು ಮಾತ್ರ ಗ್ಲಿಂಪಸ್ ಗಳನ್ನ ಮೇನ್ ಡೈರೆಕ್ಟ್ ಗಳನ್ನ ತೋರಿಸಿರ್ತಾರೆ. ಅದರಲ್ಲಿ ಎಸ್ ಕ್ಯಾಟಗರಿ ಅನ್ನುವಂತ ಒಂದು ವರ್ಡ್ ಅನ್ನ ಆ ಒಂದು ಎಪಿಸೋಡ್ ಏನ್ ಬರುತ್ತೆ ಅದನ್ನ ಅವ್ರಿಗೆ ತೋರಿಸಿಲ್ಲ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಅದಕ್ಕೆ ನಿಮ್ಮ ಡೆಫಿನೆಟ್ಲಿ ಸರ್, ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸ್ತಾರ ಅಂದ್ರೆ ಸುದೀಪ್ ಅವ್ರು ಅದನ್ನ ನಿರೂಪಣೆ ಮಾಡ್ತಾರಂದ್ರೆ ಪ್ರತಿ ಒಂದು ವಿಚಾರನು ಗಮನಿಸ್ತಾ ಇರ್ತಾರೆ, ಪ್ರತಿ ಒಂದು ವಿಚಾರನು ಗಮನಿಸ್ತಾರೆ. ಕಲಾವಿದರ ಬಗ್ಗೆ ಮಾತಾಡಿದ ತಕ್ಷಣ ಸುದೀಪ್ ಅವರು ರೇಗಿದ್ದಂತವ್ರು ಎಸ್ ಕ್ಯಾಟಗರಿ ಬಗ್ಗೆ ಯಾಕೆ ರೇಗಿಲ್ಲ? ಅಶ್ವಿನಿ ಗೌಡ ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದೇನು, ಅಶ್ವಿನಿ ಗೌಡ ತೋರಿಸ್ತಾ ಇರುವಂತ ಸಹನೆ, ಪ್ರೀತಿ, ಕಾಳಜಿ ಯಾಕೆ ರಕ್ಷಿತಳ ಮೇಲೆ ಪಿತ್ತ ಹೆಚ್ಚಾಯ್ತು? ಆ ಪಿತ್ತ ಯಾಕೆ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಿಲ್ಲ? ಕಾರಣ ನನಗೊಂದು, ನೀವ್ ಹೇಳ್ದಂಗೆ ನನಗೂ ಒಂದು ಪ್ರಶ್ನೆ ಬಂತು. ಅಭಿನಯ ಚಕ್ರವರ್ತಿ ಅಂತ ಸುದೀಪ್ ಅವ್ರಿಗೆ ಕೊಟ್ಟಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಸೊ ಆ ಒಂದು ಋಣಕ್ಕೋಸ್ಕರ ಅಶ್ವಿನಿ ಗೌಡ ಅವ್ರು ಹೋರಾಟಗಾರ್ತಿ ಆಗಿರೋದ್ರಿಂದ ಸೊ ಆ ಒಂದು ಋಣಕ್ಕೆ ಯಾವತ್ತು ಕರ್ವೆಗೆ ಉಲ್ಟಾ ಮಾತಾಡೋದಿಲ್ಲ ಸುದೀಪ್ ಅವರು ಅನ್ನುವಂಥದ್ದು ಸಹ ನನಗೆ ಕಿವಿಗೆ ಬಿದ್ದಿದೆ. ಅದು ನಿಜನಾ? ಸುದೀಪ್ ಅವರು ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಮರ್ಯಾದೆ ಕೊಡ್ತಾರೆ ಅಂದ್ರೆ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ ಅಂದ್ರೆ, ನಮ್ಮ ಕರಾವಳಿ ಭಾಗದ ಹೆಣ್ಣು ಮಗಳು, ಅದು ದಕ್ಷಿಣ ಕನ್ನಡ ಹೆಣ್ಣು ಮಗಳು, ಅಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರ. ಸಂಸ್ಕಾರದ ಹೆಣ್ಣು ಮಕ್ಕಳು, ನಾಡು ನುಡಿ ಭಾಷೆ ಅಂದ್ರೆ ಭುವನೇಶ್ವರಿ ಸಹ ಹೆಣ್ಣು ಅಂತದ್ರಲ್ಲಿ ಒಂದು ಹೆಣ್ಣು ಮಗಳು, ಪುಟ್ಟ ಹೆಣ್ಣು ಮಗಳು, ಅವಳಿಗಿರೋಂತ ಮೆಚ್ಯೂರಿಟಿ ಅಲ್ಲಿರೋರು ಯಾರಿಗೂ ಇಲ್ಲ. ಸುದೀಪ್ ಅವ್ರು ಯಾರಿಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಸರ್? ಇವತ್ ನಾವು ಸುದೀಪ್ ಅವ್ರ ಮೇಲೆ ಆಗ್ಲಿ, ಅಶ್ವಿನಿ ಗೌಡ ಮೇಲೆ ಆಗ್ಲಿ, ಇಲ್ಲ ಅವಳು ರಾಶಿಕಾ ಮೇಲೆ ಆಗ್ಲಿ ಬಂದು ದೂರ್ ಕೊಡುವಂತ ಅವಶ್ಯಕತೆ ಇತ್ತಾ? ಕಾರಣ ಅವರ ಬೇಜವಾಬ್ದಾರಿ. ಇವತ್ ನಾನು ಒಂದ್ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದ್ರೆ ಏನ್ ಮಾಡ್ತಾ ಇದೀರಾ ನೀವು? ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ತಾ ಇದೀರಾ? ನಾನಂತೂ ಸುದೀಪ್ ಅವರು ಅಶ್ವಿನಿ ಗೌಡಗೆ ಪ್ರಶ್ನೆ ಮಾಡ್ಬೇಕು, ಇದಕ್ಕೆ ಉತ್ತರ ಸಿಗ್ಬೇಕು. ಯಾಕೆ ರಕ್ಷಿತಳ ಮೇಲೆ ಹೆಚ್ಚಾಗಿದಂತ ಪಿತ್ತ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಿಲ್ಲ? ಹಾಗಾದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಕಮಿಟ್ ಆಗಿದ್ಯಾ? ಹೊರಗಡೆ ನಡೀತಾ ಇರೋ ಇನ್ಫಾರ್ಮೇಶನ್ ಒಳಗಡೆ ಹೆಂಗ್ ಹೋಗ್ತಾ ಇದೆ? ಎಲ್ಲಾರ ಮೇಲೆ ದರ್ಪ ದೌರ್ಜನ್ಯ, ಎಲ್ಲಾರ ಮೇಲೆ ಸೌಂಡ್ ಎತ್ತೋರು ಸುದೀಪ್ ಅವರು ಯಾಕೆ ಅಶ್ವಿನಿ ಗೌಡ ಬಂದ್ರೆ ಮೌನ? ಯಾಕೆ ಬಾಯಿಗೆ ಜಿಪ್ ಆಗ್ತಾ ಇದಾರೆ? ಜಾನ್ವಿಗೂ ಪ್ರಶ್ನೆ ಮಾಡಲ್ಲ. ಫೈನ್ ಸರ್, ಇದು ರಿಯಾಲಿಟಿ ಶೋ ಅಂದ್ರೆ ಯಾಕೆ ಸರ್ ಅಷ್ಟು ಲಕ್ಷ ದುಡ್ಡು ಕೊಡ್ಬೇಕು? ವ್ಯಕ್ತಿತ್ವವನ್ನ ಬಿಂಬಿಸ್ಕೊಳ್ಳೋದಕ್ಕೆ ಅಲ್ಲೇ ಹೋಗ್ಬೇಕಾ? ರಕ್ಷಿತಾ ಪುಟ್ಟ ಹೆಣ್ಣು ಮಗಳು ಮಾನ ಮರ್ಯಾದೆ ಕಳ್ಕೊಳಕ್ ಬಿಗ್ ಬಾಸ್ಗೆ ಹೋಗ್ಬೇಕಾಗತ್ತಾ ಸರ್? ಅವಳು ಕೇಳಿದ್ಲ ಸರ್ ನಾನು ಬಿಗ್ ಬಾಸ್ ಬರ್ತೀನಿ ಅಂತ ಹೇಳಿ. ಒಂದು ಹೆಣ್ಣು ಮಗುನ ಬಿಗ್ ಬಾಸ್ಗೆ ಕರ್ಸ್ಕೊಂಡು ಹೋಗೋ, ಅವಳಿಗೆ ಗೌರವ ಕೊಡುವಂತ ಕೆಲಸ ಯಾರ್ದು? ಬಿಗ್ ಬಾಸ್ದು. ಆ ನಿರೂಪಣೆ ನಡೆಸುವಂತವ್ರು ಯಾರು? ಸುದೀಪ್ ಅವ್ರು ಏನ್ ಮಾಡಿದ್ರು ಇತ್ತೀಚೆಗೆ? ರಕ್ಷಿತಾ ನೋಡಿದ ತಕ್ಷಣ ಪಿತ್ತ ಹೆಚ್ಚಾಗಿ ಇನ್ನೊಂದು ಮುಖ ನೋಡ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ ಯಾಕೆ ಕೋಪ, ರೋಷ ಇದು ಅಶ್ವಿನಿ ಗೌಡ ಮೇಲೆ ತೋರಿಸಿಲ್ಲ ಸುದೀಪ್ ಅನ್ನೋರು ನನ್ನ ಪ್ರಶ್ನೆ ಸರ್. ಖಂಡಿತವಾಗಿ ನೀವ್ ಹೇಳ್ತಾ ಇರೋದು ಖಂಡಿತವಾಗಿ, ಅಂದ್ರೆ ಅದನ್ನ ಜನಗಳೇನೆ ಅಭಿಪ್ರಾಯ ತಿಳಿಸ್ತಾರೆ. ಇನ್ನೊಂದು ವಿಚಾರ, ಗಿಲ್ಲಿ ನಟನ ಒಂದು ವಿಚಾರದಲ್ಲಿ ಒಂದು ಮಹಿಳೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಇದೇ ಮಹಿಳಾ ಆಯೋಗಕ್ಕೆ. ಸೊ ಒಡಿಸ್ಕೊಂಡಿರೋರೇ ಹೋಗಿ, ಅಂದ್ರೆ ಒಡೆದಿರೋರೇ ಹೋಗಿ ಗಿಲ್ಲಿ ನಟನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ನೋಡಿ, ನಾನು ಪ್ರಚಾರದ ಹುಚ್ಚು ಬೇಕಂದ್ರೆ ರೀಲ್ಸ್ ಅಲ್ಲೇ ಪ್ರಚಾರ ತಗೊಳ್ತೀನಿ. ಕೆಲ ಪ್ರಚಾರದ ಹುಚ್ಚಕ್ಕೆ ಮಹಿಳಾ ಆಯೋಗಕ್ಕೆ ಹೋಗ್ತಾರೆ, ಪೊಲೀಸ್ ಠಾಣೆಗಳು ಮೆಟ್ಲೇಳ್ತಾರೆ. ಇಲ್ಲಿ ಗಿಲ್ಲಿ ನಟ ಒಬ್ಬ ಬಡ ಯುವಕ, ಅವನು ಕಷ್ಟಪಟ್ಟು ಕಾಮಿಡಿ ಅದು ಇದು ಮಾಡ್ಕೊಂಡ್ ಬಂದಿದ್ದಾನೆ. ಆದ್ರೆ ಅವನ ಮೇಲೆ ಅಲ್ಲೇ ಆಗಿದ್ದಂತ ಯಾಕೆ ಗಮನಿಸಿಲ್ಲ? ಬಟ್